ಹಾಯ್ ಗೈಸ್, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಭಾರತ ಸಂವಿಧಾನದ ಪ್ರಮುಖ ಕಾಯ್ದೆಗಳು ಮತ್ತು ತಿದ್ದುಪಡಿಗಳಿದೆ ನೋಡ್ರಿ. ತಿದ್ದುಪಡಿಗಳನ್ನು ನಾವು ನೋಡ್ತೀವಿ. ಓಕೆ, ಭಾರತ ಸಂವಿಧಾನದ ಬಗ್ಗೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಇರುತ್ತೆ ನೋಡ್ರಿ. ಈ ಇತಿಹಾಸದಲ್ಲಿ ನಾವು ಇಸ್ಲಾಂ ಧರ್ಮದ ಬಗ್ಗೆ ನೋಡಿಕೊಂಡಿದ್ದೀವಿ, ಜೊತೆಗೆ ಈಗ ಭಾರತ ಸಂವಿಧಾನದಲ್ಲಿ ನೋಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ. ಓಕೆ, ಭಾರತ ಸಂವಿಧಾನದಲ್ಲಿ ಕೂಡ ಪ್ರಮುಖವಾಗಿ ಪ್ರಶ್ನೆಯನ್ನು ಕೇಳ್ತಾರೆ, ಅದಕ್ಕಾಗಿ ಇದರ ಒಂದು ಚಾಪ್ಟರ್ ವೈಸ್ ಕೂಡ ಕ್ಲಾಸನ್ನು ಮಾಡಲಾಗ್ತಿದೆ ನೋಡಿ, MCQs. ಹಾಗಾದ್ರೆ ಬನ್ನಿ ಮೊದಲೇ ಒಂದು ಪ್ರಶ್ನೆ ನೋಡೋಣ. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ನಿಯಂತ್ರಿಸಲು ಬ್ರಿಟಿಷ್ ಸಂಸತ್ತು ಜಾರಿಗೆ ತಂದ ಮೊದಲ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಈ ರೀತಿಯಾದಂಥ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ ನೋಡ್ರಿ. ಭಾರತದಲ್ಲಿ ಈಸ್ಟ್ ಇಂಡಿಯಾ ಒಂದು ಕಂಪನಿ ಏನಪ್ಪ ಅಂತಂದರೆ ಆಡಳಿತ ನಿಯಂತ್ರಿಸಲು ಬ್ರಿಟಿಷ್ ಸಂಸತ್ತು ಜಾರಿಗೆ ತಂದ ಮೊದಲ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಮೊದಲ ಬ್ರಿಟಿಷ್ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಎ 1773 ರೆಗ್ಯುಲೇಟಿಂಗ್ ಕಾಯ್ದೆ ಮೂಲಕ ಏನಪ್ಪ ಅಂತಂದರೆ ಮೊದಲ ಕಾಯ್ದೆ ಅಂತಲೇ ಹೇಳ್ಬೋದು ನಾವು. 1773 ರೆಗ್ಯುಲೇಟಿಂಗ್ ಕಾಯ್ದೆ ನೋಡಿ. ಈ ಕಾಯ್ದೆ ಮೂಲಕ ಏನಪ್ಪ ಅಂತಂದರೆ ಬಂಗಾಳದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡಲಾಗ್ತದೆ. ಮೊದಲು ಬರೀ ಬಂಗಾಳದ ಗವರ್ನರ್ ಎಂದು ಕರಿತಿರ್ತಾರೆ. ನಂತರದಲ್ಲಿ 1773 ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ತಂದಿಗೆಸಿಂದ ಬಂಗಾಳದ ಗವರ್ನರ್ ಜನರಲ್ ಎಂದು ಮರುನಾಮಕರಣ ಮಾಡ್ತಾರೆ ನೋಡ್ರಿ. ಮೊದಲ ಒಂದು ಬಂಗಾಳದ ಗವರ್ನರ್ ಜನರಲ್ ಯಾರಪ್ಪ ಅಂತಂದರೆ ವಾರನ್ ಹೆಸ್ಟಿಂಗ್ ಅವರನ್ನು ನೇಮಕ ಮಾಡಲಾಗುತ್ತದೆ. ಬಂಗಾಳದ ಗವರ್ನರ್ ಜನರಲ್ ಆಗಿ ವಾರನ್ ಹೆಸ್ಟಿಂಗನ್ನು ನೇಮಕ ಮಾಡಲಾಗ್ತದೆ ಅಂತಲೇ ಹೇಳ್ಬೋದು ನೋಡ್ರಿ. 1773ರಲ್ಲಿ ಈ ಒಂದು ರೆಗ್ಯುಲೇಟಿಂಗ್ ಕಾಯ್ದೆ ಬರ್ತದೆ ನೋಡ್ರಿ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಇದೇ ಒಂದು ಕಾಯ್ದೆ ಮೂಲಕ ಸ್ಥಾಪನೆ ಆಗ್ತದೆ. ಸುಪ್ರೀಂ ಕೋರ್ಟ್ ಇದೇ ಒಂದು ಕಾಯ್ದೆ ಮೂಲಕ ಜಾರಿ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಇದು ಸಂವಿಧಾನದಲ್ಲಿ ಕೇಳಿರುವಂಥ ಪ್ರಮುಖ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು ಇದು ನೋಡಿ. ದ್ವಿಮುಖ ಸರ್ಕಾರ ಪದ್ಧತಿ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. 1919ರ ಮಾಂಟೆಗೊ ಜೇಮ್ಸ್ಬರ್ಗ್ ಕಾಯ್ದೆ ಅಂತ ಹೇಳ್ತೀವಿ. ಈ ಕಾಯ್ದೆ ಮೂಲಕ ಏನಪ್ಪ ಅಂತಂದರೆ ಪ್ರಾಂತ್ಯಗಳಲ್ಲಿ ಏನು ಮಾಡ್ತಾರೆ ಅಂದರೆ ದ್ವಿಮುಖ ಸರ್ಕಾರ ಪದವನ್ನು ಜಾರಿ ತರ್ತಾರೆ 1919ರಲ್ಲಿ. ಓಕೆ, ಇದು ಸರಿಯಾದ ಉತ್ತರ ಆಗಿದೆ ನೋಡಿ. 1919ರ ಒಂದು ಕಾಯ್ದೆ ಏನಪ್ಪ ಅಂತಂದರೆ ಪ್ರಾಂತ್ಯಗಳಲ್ಲಿ ದ್ವಿಮುಖ ಒಂದು ಆಡಳಿತವನ್ನು ಪರಿಚಯವನ್ನು ಮಾಡುತ್ತದೆ. ಜೊತೆಗೆ ವಿಷಯಗಳನ್ನು ಕೂಡ ವರ್ಗಾವಣೆ ಮಾಡಲಾಗುತ್ತದೆ ಅಂತ ಹೇಳ್ಬೋದು. ದ್ವಿಮುಖ ಸರ್ಕಾರವನ್ನು ಕಾಯ್ದೆಯನ್ನು ಯಾವ ಕಾಯ್ದೆ ಅಂದರೆ 1919ರ ಮಾಂಟೆಗೊ ಜೇಮ್ಸ್ಬರ್ಗ್ ಕಾಯ್ದೆ ನೋಡಿ. ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ, ಯಾವ ಕಾಯ್ದೆ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಕಾರಣವಾಗಿದೆ ಅಂತ ಕೇಳಿದ್ದಾರೆ ನೋಡ್ರಿ. ಈಗ ತಾನೇ ನಾವು ಈ ಒಂದು ಪ್ರಶ್ನೆಯನ್ನು ನೋಡಿರ್ಬೋದು. ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಕಾರಣವಾದಂಥ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಅದು 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಆ ಮೂಲಕ ಏನಪ್ಪ ಅಂತಂದರೆ ಜಾರಿ ಮಾಡಲಾಗ್ತದೆ ಸುಪ್ರೀಂ ಕೋರ್ಟ್. ಇದನ್ನು 1774ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡಲಾಗ್ತದೆ ನೋಡ್ರಿ. 1774ರಲ್ಲಿ ಏನು ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ. ಈ ಒಂದು ಸುಪ್ರೀಂ ಕೋರ್ಟ್ನ ಮೊದಲ ನ್ಯಾಯಮೂರ್ತಿಯಾಗಿ ಎಲಿಜಾ ಇಂಪೆ ಅವರನ್ನು ನೇಮಕ ಮಾಡಲಾಗ್ತದೆ ನೋಡ್ರಿ. ಮೊದಲ ಮುಖ್ಯ ನ್ಯಾಯಾಧೀಶರು ಯಾರಪ್ಪ ಅಂತಂದರೆ ಎಲಿಜಾ ಇಂಪೆ ಅವರು ಮೊದಲ ಸುಪ್ರೀಂ ಕೋರ್ಟ್ನ ಮಹಿಳಾ ನ್ಯಾಯಮೂರ್ತಿಯಾಗಿ ನೇಮಕ ಆಗ್ತಾರೆ ನೋಡ್ರಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೊದಲ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ದರು ಅಂದರೆ ಎಲಿಜಾ ಇಂಪೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಕ್ಷೇತ್ರವನ್ನು ಒದಗಿಸಿದಂಥ ಪ್ರಮುಖ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಮುಸ್ಲಿಮರಿಗೆ ಪ್ರತ್ಯೇಕ ಒಂದು ಚುನಾವಣೆ ಕ್ಷೇತ್ರವನ್ನು ಒದಗಿಸಿರುವಂಥ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ. 1909ರ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಏನು ಮಾಡುತ್ತೆ ಅಂದರೆ ಮುಸ್ಲಿಮರಿಗೆ ಪ್ರತ್ಯೇಕ ಒಂದು ಚುನಾವಣೆ ಕ್ಷೇತ್ರವನ್ನು ನೀಡುತ್ತದೆ. ಓಕೆ, ಯಾವುದು 1909ರ ಒಂದು ಕಾಯ್ದೆ, ಮಿಂಟೋ ಮಾರ್ಲೆ ಕಾಯ್ದೆ ಅಂತಲೇ ಹೇಳ್ಬೋದು ನಾವು. ಸುಧಾರಣೆಯನ್ನು ಹೇಳ್ತೀವಿ. ಈ ಕಾಯ್ದೆ ಮೂಲಕ ಏನು ಮಾಡ್ತಾರೆ ಅಂದರೆ ಪ್ರತ್ಯೇಕ ಒಂದು ಮುಸ್ಲಿಮರಿಗೆ ಪ್ರಾತಿನಿಧ್ಯವನ್ನು ಒದಗಿಸ್ತಾರೆ. ಈ ಒಂದು ಕಾರಣದಿಂದ ಲಾರ್ಡ್ ಮಿಂಟೋ ಅವರನ್ನು ಭಾರತದ ಕೋಮು ಚುನಾವಣೆಯ ಪಿತಾಮಹ ಎಂದು ಕರೆಯುತ್ತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಏನು ಕೋಮು ಚುನಾವಣೆಯ ಪಿತಾಮಹ ಅಂತ ಯಾರನ್ನು ಕರೀತಾರಪ್ಪ ಅಂತಂದ್ರೆ ಲಾರ್ಡ್ ಮಿಂಟೋ ಅವರನ್ನು ಕರೆಯಲಾಗುತ್ತೆ ನೋಡ್ರಿ. ಸೆಕ್ರೆಟರಿ ಜನರಲ್ ಆಫ್ ಸ್ಟೇಟ್ ಯಾರಾಗಿರ್ತಾರೆ ಅಂದರೆ ಮಾರ್ಲೆ ಅವರು ಸೆಕ್ರೆಟರಿ ಜನರಲ್ ಆಫ್ ಸ್ಟೇಟ್ ಆಗಿರ್ತಾರೆ. ಮಿಂಟೋ ಅವರು ಗವರ್ನರ್ ಆಗಿರ್ತಾರೆ ನೋಡ್ರಿ. ನೆಕ್ಸ್ಟ್ ಹೋಗೋಣ.
ಭಾರತದ ಸಂವಿಧಾನದ ಬ್ಲೂ ಪ್ರಿಂಟ್ ಎಂದು ಯಾವ ಕಾಯ್ದೆಯನ್ನು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಪ್ರಶ್ನೆ ಆಗಿದೆ ನೋಡಿ. ಭಾರತ ಸಂವಿಧಾನದ ಬ್ಲೂ ಪ್ರಿಂಟ್ ಎಂದು ಯಾವ ಒಂದು ಕಾಯ್ದೆಯನ್ನು ಕರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1935ರ ಭಾರತ ಸರ್ಕಾರ ಕಾಯ್ದೆ. ಸರಿಯಾದ ಉತ್ತರ ಯಾವುದು ಅಂದರೆ 1935ರ ಭಾರತ ಸರ್ಕಾರ ಕಾಯ್ದೆ. ಓಕೆ, ಅದು 1935ರ ಭಾರತ ಸರ್ಕಾರ ಕಾಯ್ದೆ. ಏನಪ್ಪ ಅಂತಂದರೆ ಇದನ್ನು ಭಾರತದ ನೀಲಿ ನಕಾಶೆ ಅಂತ ಕರೀತಾರೆ ನೋಡ್ರಿ. ನೀಲಿ ನಕಾಶೆ ಅಂತ ಕರೀತಾರೆ. ಓಕೆ, ಭಾರತ ಪ್ರಸ್ತುತ ಸಂವಿಧಾನದ ಬಹುಪಾಲು ಅಂಶಗಳನ್ನು 1935ರ ಒಂದು ಕಾಯ್ದೆಯಿಂದ ಪಡೆಯಲಾಗಿದೆ ಅಂತಲೇ ಹೇಳ್ಬೋದು. ಇದು ಫೆಡರಲ್ ವ್ಯವಸ್ಥೆ ಮತ್ತು ಪ್ರಾಂತ್ಯಗಳಲ್ಲಿ ಸ್ವಾಯತ್ತತೆಯನ್ನು ಕೂಡ ಪರಿಚಯ ಮಾಡ್ತದೆ ಈ ಒಂದು 1935ರ ಭಾರತ ಸರ್ಕಾರ ಕಾಯ್ದೆ. ನೆಕ್ಸ್ಟ್ ಹೋಗೋಣ. ಪ್ರಮುಖ ತಿದ್ದುಪಡಿಗಳಿದೆ ನೋಡ್ರಿ. ಯಾವ ಸಂವಿಧಾನ ತಿದ್ದುಪಡಿಯು ಕಾಯ್ದೆಯು ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಪ್ರಶ್ನೆ ಆಗಿದೆ ನೋಡಿ. ಮಿನಿ ಸಂವಿಧಾನ ಅಂತ ಕರೆಯುವಂಥ ಒಂದು ಯಾವ ತಿದ್ದುಪಡಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ. 1976ರ 42ನೇ ತಿದ್ದುಪಡಿ ಮೂಲಕ ಮಿನಿ ಸಂವಿಧಾನ ಎಂದು ಕರೆಯುತ್ತಾರೆ. ಓಕೆ, ಯಾಕಪ್ಪ ಅಂತಂದರೆ ಈ ಒಂದು 42ನೇ ಒಂದು ತಿದ್ದುಪಡಿಯಿಂದ ಹಲವಾರು ತಿದ್ದುಪಡಿಯನ್ನು ಮಾಡಲಾಗಿದೆ. ಅದಕ್ಕಾಗಿ 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಎ ಆಗಿದೆ ನೋಡಿ. 1976ರಲ್ಲಿ 42ನೇ ತಿದ್ದುಪಡಿ. ಇದು ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಅಖಂಡತೆ ಎಂಬ ಒಂದು ಪದಗಳು ಕೂಡ ಸೇರ್ಪಡೆ ಮಾಡುತ್ತದೆ. ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯವನ್ನು ಕೂಡ ಈ ಒಂದು ತಿದ್ದುಪಡಿ ಮೂಲಕ ಅಳವಡಿಸಿಕೊಳ್ಳಲಾಗಿದೆ ಅಂತ ಹೇಳ್ತೀವಿ. 42ನೇ ತಿದ್ದುಪಡಿ. ನೆಕ್ಸ್ಟ್, ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿದ ತಿದ್ದುಪಡಿ ಯಾವುದಂತ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 44ನೇ ತಿದ್ದುಪಡಿ ಅಂತ ಹೇಳ್ಬೋದು. 44ನೇ ತಿದ್ದುಪಡಿ 1978. ಓಕೆ, 44ನೇ ತಿದ್ದುಪಡಿ 1978ರಿಂದ ಏನು ಮಾಡ್ತಾರೆ ಅಂದರೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿಂದ ತೆಗೆದುಹಾಕಿ ಅದೊಂದು ಕಾನೂನುಬದ್ಧ ಹಕ್ಕನ್ನಾಗಿ ಮಾಡಲಾಗ್ತದೆ. ಅದನ್ನು 300A ಸೇರ್ಪಡೆ ಮಾಡಲಾಗ್ತದೆ. ಓಕೆ, 1978ರಲ್ಲಿ 44 ತಿದ್ದುಪಡಿ ಮಾಡಿ 300A ಈ ಒಂದು ಏನು ವಿಧಿ ಇದೆ ಅದನ್ನು ಸೇರ್ಪಡೆ ಮಾಡ್ತಾರೆ ಅಂತ ಹೇಳ್ಬೋದು. ಇದನ್ನು ಕಾನೂನು ಹಕ್ಕಾಗಿ ಮಾಡಲಾಗ್ತದೆ. ಆಸ್ತಿ ಹಕ್ಕು ಮೊದಲೇನಾಗಿತ್ತು ಅಂದರೆ ಮೂಲಭೂತ ಹಕ್ಕಾಗಿತ್ತು. ನಂತರದಲ್ಲಿ ಇದನ್ನು ತೆಗೆದುಹಾಕಿಸಿಂದ ಕಾನೂನು ಹಕ್ಕಾಗಿ ಮಾಡಿದ್ದಾರೆ ನೋಡ್ರಿ. ನೆಕ್ಸ್ಟ್, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಿದಂಥ ಕಾಯ್ದೆ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ. 73ನೇ ತಿದ್ದುಪಡಿ ಪಂಚಾಯತ್ ರಾಜ್ಗೆ ಸಂಬಂಧಿಸಿದೆ. 74ನೇ ತಿದ್ದುಪಡಿ ಏನಪ್ಪ ಅಂತಂದರೆ ಮುನ್ಸಿಪಾಲ್ಟಿಗಳಿಗೆ ಸಂಬಂಧಿಸಿದೆ ನೋಡಿ. ಸರಿಯಾದ ಉತ್ತರ 73ನೇ ಒಂದು ತಿದ್ದುಪಡಿ ಏನಪ್ಪ ಅಂತಂದರೆ ಪಂಚಾಯತ್ ರಾಜ್ಗಳಿಗೆ ಸಂಬಂಧಿಸಿದೆ ನೋಡಿ. 1992ರಲ್ಲಿ ಏನು ಮಾಡ್ತಾರೆ ಅಂದರೆ 73ನೇ ತಿದ್ದುಪಡಿ ಮಾಡಿಗೆಸಿಂದ ಏನು ಭಾಗ 9ರಲ್ಲಿ ಈ ಒಂದು ಪಂಚಾಯತ್ ರಾಜನ್ನು ಸೇರ್ಪಡೆ ಮಾಡಲಾಗುತ್ತದೆ. ಓಕೆ, ಭಾಗ 9ರಲ್ಲಿ ಜೊತೆಗೆ 11ನೇ ಅನುಸೂಚಿಯನ್ನು ಕೂಡ ಈ ಒಂದು ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಲಾಗ್ತದೆ ಅಂತ ಹೇಳ್ಬೋದು ನೋಡ್ರಿ. ಪಂಚಾಯತ್ ವ್ಯವಸ್ಥೆಗೆ ಸಂಬಂಧಿಸಿದಂಥ ಸಂವಿಧಾನಾತ್ಮಕ ಮಾನ್ಯತೆಯನ್ನು ಕೂಡ ನೀಡಲಾಗುತ್ತದೆ. ನೆಕ್ಸ್ಟ್, ಮತದಾರರ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಿದಂಥ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ಕೂಡ ಹಲವಾರು ಎಕ್ಸಾಮ್ನಲ್ಲಿ ಕೇಳಿರಂತ ನೋಡ್ರಿ. ಮತದಾರರ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಿದಂಥ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 61ನೇ ತಿದ್ದುಪಡಿ. 61ನೇ ತಿದ್ದುಪಡಿ ಮಾಡಿ ಎಷ್ಟಿಂದ ಮತದಾರ ವಯಸ್ಸನ್ನು 21ರಿಂದ 18ಗೆ ಇಳಿಸ್ತಾರೆ ನೋಡ್ರಿ. ಓಕೆ, 61ನೇ ತಿದ್ದುಪಡಿ 1989ರಲ್ಲಿ ಇದು ಜಾರಿ ಬರ್ತದೆ. 1989ರ 61ನೇ ಒಂದು ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಭಾಗವಹಿಸುವ ವ್ಯಕ್ತಿಗಳಿಗೆ 18 ವಯಸ್ಸಕ್ಕೆ ಇಳಿಕೆಯನ್ನು ಮಾಡಲಾಗ್ತದೆ ನೋಡಿ. ಇದು ಎಷ್ಟಿತ್ತಂದರೆ ಮೊದಲು 21 ವರ್ಷ ಇರ್ತದೆ, ನಂತರ 18 ವರ್ಷಕ್ಕೆ ಓಟ್ ಹಾಕೋ ಒಂದು ಅರ್ಹತೆಯನ್ನು ನೀಡಲಾಗ್ತದೆ ಅಂತ ಹೇಳ್ತೀವಿ. ಇದು ರಾಜೀವ್ ಗಾಂಧಿ ಅವರ ಒಂದು ಆಡಳಿತದಲ್ಲಿ ನಡೆಸಲಾಗ್ತದೆ ನೋಡ್ರಿ. ರಾಜೀವ್ ಗಾಂಧಿ ಅವರು ಆಡಳಿತದಲ್ಲಿ ನಡೆಸಲಾಗುತ್ತದೆ. ನೆಕ್ಸ್ಟ್, ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವನ್ನು ಅಂತ್ಯಗೊಳಿಸಿದ ಅಧಿಕಾರವನ್ನು ಬ್ರಿಟಿಷ್ ಕಿರೀಟ ವಹಿಸಿದ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಬ್ರಿಟಿಷ್ ಕ್ರೌನ್ ಯಾವುದಂತ ಕೇಳಿದ್ದಾರೆ ನೋಡ್ರಿ. ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಅಂತ್ಯ ಮಾಡಿಗೆಸಿಂದ ನಂತರದ ದಿನಗಳಲ್ಲಿ ಬ್ರಿಟಿಷ್ ಕಿರೀಟಗೆ ವಹಿಸಿದಂಥ ಪ್ರಮುಖ ಕಾಯ್ದೆ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 1858ರ ಒಂದು ಭಾರತ ಸರ್ಕಾರ ಕಾಯ್ದೆ. 1857ರಲ್ಲಿ ಏನಪ್ಪ ಅಂತಂದರೆ ಸಿಪಾಯಿ ದಂಗೆ ಹಲವಾರು ಬಾರಿ ಸಿಪಾಯಿ ದಂಗೆ ನಡೀತೇವೆ ಅಂತ ಹೇಳ್ಬೋದು. ಹಲವಾರು ಒಂದು ಕಡೆಗಳಲ್ಲಿ ಸೈನಿಕರ ಒಂದು ದಂಗೆಗಳನ್ನು ನಡೀತದೆ, ಜನಸಾಮಾನ್ಯರ ಒಂದು ದಂಗೆಯನ್ನು ನಡೀತದೆ, ರಾಜ್ಯರ ಒಂದು ದಂಗೆಯನ್ನು ನಡೀತದೆ. ಇದನ್ನು ತಡೆಯಲು ನಂತರ ದಿನಗಳಲ್ಲಿ ಏನಾಗ್ತದೆ ಅಂದರೆ ಈ ಒಂದು ಬ್ರಿಟಿಷ್ ಕಂಪನಿ ಆಡಳಿತ ಅಂತ್ಯಗೊಳಿಸಿಗೆಸಿಂದ
ಈ ಒಂದು ರಾಣಿಯ ಅವರ ಒಂದು ಕಾಯ್ದೆ ಜಾರಿ ಆಗ್ತದೆ ಅಂತ ಹೇಳ್ಬೋದು. ಇದಕ್ಕೆ ಯಾವುದು ಉತ್ತರ ಇತ್ತು? 1858ರ ಒಂದು ಭಾರತ ಸರ್ಕಾರ ಕಾಯ್ದೆ ನೋಡ್ರಿ. 1858ರ ಭಾರತ ಸರ್ಕಾರ ಕಾಯ್ದೆ. ಓಕೆ, ಸರಿಯಾದ ಉತ್ತರ 1858ರ ಭಾರತ ಸರ್ಕಾರ ಕಾಯ್ದೆ ನೋಡ್ರಿ. 1858ರ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಜಾರಿಗೆ ಬಂದ ಈ ಒಂದು ಕಾಯ್ದೆ ಯಾವುದಪ್ಪ ಅಂತಂದರೆ ಭಾರತ ಸರ್ಕಾರ ಕಾಯ್ದೆ 1858. ಈ ಒಂದು ಜನರಲ್ ಗವರ್ನರ್ ಹುದ್ದೆಯನ್ನು ಏನು ಮಾಡ್ತಾರೆ ಅಂದರೆ, ಗವರ್ನರ್ ಹುದ್ದೆಯನ್ನು ವೈಸ್ರಾಯ್ ಎಂದು ನಾಮಕರಣ ಮಾಡಲಾಗುತ್ತದೆ. ಓಕೆ, ಗವರ್ನರ್ ಹುದ್ದೆಯನ್ನು ಏನು ಮಾಡ್ತಾರೆ ಅಂದರೆ ವೈಸ್ರಾಯ್ ಹುದ್ದೆಯನ್ನು ಮಾಡ್ತಾರೆ. ಗವರ್ನರ್ ಇದ್ದದ್ದು ವೈಸ್ರಾಯ್ ಮಾಡ್ತಾರೆ ನೋಡ್ರಿ. ಮೊದಲ ವೈಸ್ರಾಯ್ ಯಾರಾಗಿರ್ತಾರೆ ಅಂದರೆ ಲಾರ್ಡ್ ಕ್ಯಾನಿಂಗ್ ಅವರು ಮೊದಲ ವೈಸ್ರಾಯ್ ಆಗಿರ್ತಾರೆ ನೋಡ್ರಿ. 1858ರಲ್ಲಿ ಮೊದಲ ಒಂದು ವೈಸ್ರಾಯ್ ಯಾರಪ್ಪ ಅಂತಂದರೆ ಲಾರ್ಡ್ ಕ್ಯಾನಿಂಗ್ ಆಗಿರ್ತಾರೆ. ಇವರು ನವೆಂಬರ್ 1ನೇ ತಾರೀಕು ಏನು ಬ್ರಿಟಿಷ್ ರಾಣಿ ಇದ್ದಾರೆ ಅವರಿಗೆ ಒಂದು ಸಮಾರಂಭವನ್ನು ಕೂಡ ಭಾರತದಲ್ಲಿ ಇಟ್ಟುಕೊಂಡಿರ್ತಾರೆ ನೋಡ್ರಿ, ನವದೆಹಲಿಯಲ್ಲಿ 1858 ನವೆಂಬರ್ 1ನೇ ತಾರೀಕು. ನೆಕ್ಸ್ಟ್, ಶಿಕ್ಷಣ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಮಾಡಿದಂಥ ತಿದ್ದುಪಡಿ ಯಾವುದಂತ ಕೊಟ್ಟಿದ್ದಾರೆ? ಸರಿಯಾದ ಉತ್ತರ 86ನೇ ತಿದ್ದುಪಡಿ ನೋಡಿ. ಶಿಕ್ಷಣ ಹಕ್ಕನ್ನು ಮೂಲಭೂತ ಹಕ್ಕನ್ನು ಮಾಡಿದ ತಿದ್ದುಪಡಿ 86ನೇ ತಿದ್ದುಪಡಿ 2002ರಲ್ಲಿ 86ನೇ ತಿದ್ದುಪಡಿಯು ಸಂವಿಧಾನಕ್ಕೆ 21A ಅನ್ನು ಸೇರಿಸ್ತದೆ ನೋಡಿ. 21A ಈ ವಿಧಿಯನ್ನು ಸೇರ್ಪಡೆ ಮಾಡಲಾಗ್ತದೆ. ಈ ವಿಧಿ ಏನು ಹೇಳುತ್ತಪ್ಪ ಅಂತಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡಬೇಕಂತ ಈ ಒಂದು ವಿಧಿ ಹೇಳುತ್ತಂತಲೇ ಹೇಳ್ಬೋದು ನೋಡಿರಿ. ಓಕೆ, 86ನೇ ತಿದ್ದುಪಡಿ. ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ಕಾಯ್ದೆ ಅವಕಾಶ ಕಲ್ಪಿಸಿತ್ತು ಯಾವ ಒಂದು ಕಾಯ್ದೆ ಅಂತ ಕೇಳಿದ್ದಾರೆ? ಸರಿಯಾದ ಉತ್ತರ 1935ರ ಭಾರತ ಸರ್ಕಾರ ಕಾಯ್ದೆ ಮೂಲಕ ಏನಪ್ಪ ಅಂತಂದರೆ ಭಾರತದಲ್ಲಿ RBI ಅನ್ನು ಸ್ಥಾಪನೆ ಮಾಡಲಾಗುತ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೆಯುತ್ತೆ ನೋಡ್ರಿ. 1935ರ ಒಂದು ಕಾಯ್ದೆ. ಓಕೆ, ದೇಶದ ಒಂದು ಕರೆನ್ಸಿ ಮತ್ತು ಸಾಲದ ನಿಯಂತ್ರಿಸಲು 1935ರಲ್ಲಿ ಈ ಒಂದು ಕಾಯ್ದೆ ಅಡಿಯಲ್ಲಿ ಏನು ಮಾಡ್ತಾರೆ ಅಂದರೆ RBI ಅನ್ನು ಸ್ಥಾಪನೆ ಮಾಡಲಾಗುತ್ತದೆ. ಇದು ರಾಷ್ಟ್ರೀಕರಣ ಯಾವಾಗ ಆಗ್ತಪ್ಪ ಅಂತಂದರೆ 1949ರಲ್ಲಿ ರಾಷ್ಟ್ರೀಕರಣ ಆಗ್ತದೆ ನೋಡ್ರಿ. ನೆಕ್ಸ್ಟ್, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ಜಾರಿಗೆ ತರಲಾಯಿತು ಅಂತ ಕೊಟ್ಟಿದ್ದಾರೆ? ಪಕ್ಷಾಂತರ ನಿಷೇಧ ಕಾಯ್ದೆ ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಕರಿತೀವಿ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 52ನೇ ತಿದ್ದುಪಡಿ ನೋಡಿ. 52ನೇ ತಿದ್ದುಪಡಿ ಮೂಲಕ ಏನು ಮಾಡ್ತಾರೆ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗ್ತದೆ. ಓಕೆ, 1985 52ನೇ ತಿದ್ದುಪಡಿ ಮೂಲಕ ಏನು ಮಾಡ್ತಾರೆ ಅಂದರೆ ಸಂವಿಧಾನಕ್ಕೆ 10ನೇ ಅನುಸೂಚಿಯನ್ನು ಪರಿಚಯ ಮಾಡಲಾಗುತ್ತದೆ. ಓಕೆ, 10ನೇ ಅನುಸೂಚಿ ಏನತ್ತಪ್ಪ ಅಂತಂದ್ರೆ 10ನೇ ಅನುಸೂಚಿ ಏನತ್ತಪ್ಪ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿದೆ. ಓಕೆ, ಇದು ಪಕ್ಷಾಂತರ ನಿಷೇಧ ಕಾನೂನಿಗೆ ಜಾರಿ ತರ್ತದೆ ನೋಡ್ರಿ. ನೆಕ್ಸ್ಟ್, ಈ ಕೆಳಗಿನ ಯಾವುದು GST ಸಂಬಂಧಿಸಿದ ಸಂವಿಧಾನ ತಿದ್ದುಪಡಿ ಕಾಯ್ದೆಯಾಗಿದೆ ಅಂತ ಕೊಟ್ಟಿದ್ದಾರೆ? ಸಂವಿಧಾನದ ಒಂದು GSTಗೆ ಸಂಬಂಧಿಸಿದಂಥ ಪ್ರಮುಖ ತಿದ್ದುಪಡಿ ಯಾವುದಪ್ಪ ಅಂತಂದರೆ 101ನೇ ತಿದ್ದುಪಡಿ ಆಗಿದೆ ನೋಡಿ. 101ನೇ ತಿದ್ದುಪಡಿ GSTಗೆ ಸಂಬಂಧಿಸಿದೆ. ಓಕೆ, 101ನೇ ತಿದ್ದುಪಡಿ 2016ರಲ್ಲಿ ಇದನ್ನು ತಿದ್ದುಪಡಿ ಮಾಡಲಾಗ್ತದೆ ನೋಡ್ರಿ. ಈ ಕಾಯ್ದೆ ಏನು ಮಾಡುತ್ತೆ ಅಂದರೆ ದೇಶದಂಥ ಏಕರೂಪ ಸರಕು ಮತ್ತು ಸೇವೆ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ವ್ಯವಸ್ಥೆ ಬಗ್ಗೆ ಜಾರಿಗೆ ತರ್ತದೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅದನ್ನು GST ಎಂದು ಕರೀತಾರೆ ನೋಡ್ರಿ. ಇದು 2017ರಲ್ಲಿ ಜಾರಿ ಆಗ್ತದೆ. ಓಕೆ, ನೆಕ್ಸ್ಟ್, ದೆಹಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಎಂದು ವಿಶೇಷ ಸ್ಥಾನಮಾನ ನೀಡಿದಂಥ ಪ್ರಮುಖ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ? ದೆಹಲಿ ರಾಷ್ಟ್ರೀಯ ಒಂದು ರಾಜಧಾನಿ ಅಂತ ವಿಶೇಷವಾಗಿ ಯಾವ ಒಂದು ಕಾಯ್ದೆ ಮೂಲಕ ಹೇಳಲಾಗ್ತದೆ ಅಂತ ಕೇಳಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ 69ನೇ ಒಂದು ತಿದ್ದುಪಡಿ. ಓಕೆ, 1991ರಲ್ಲಿ ಈ ಒಂದು 69 ತಿದ್ದುಪಡಿ ಮಾಡಿಗೆಸಿಂದ ದೆಹಲಿಗೆ ಶಾಸನ ಸಭೆ ಮತ್ತು ಮಂತ್ರಿಮಂಡಲವನ್ನು ಒದಗಿಸುವ ಮೂಲ ವಿಶೇಷ ಸ್ಥಾನಮಾನ ನೀಡಲಾಗ್ತದೆ ನೋಡ್ರಿ ದೆಹಲಿಗೆ. ನೆಕ್ಸ್ಟ್, ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10% ಮೀಸಲಾತಿಯನ್ನು ಒದಗಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ? ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ಬೋದು. ಅಂದರೆ ಹಿಂದುಳಿದಿರುವಂಥ ವರ್ಗಗಳಿಗೆ ಮೀಸಲಾತಿ 10% ಮೀಸಲಾತಿ ಅಂತ ಒದಗಿಸಿದಂಥ ಪ್ರಮುಖ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ? ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. 10% ಮೀಸಲಾತಿ. ಇದಕ್ಕೆ ಸರಿಯಾದ ಉತ್ತರ 103ನೇ ತಿದ್ದುಪಡಿ ಅಂತ ಹೇಳ್ತೀವಿ. 103ನೇ ತಿದ್ದುಪಡಿ ಮೂಲಕ ಹಿಂದುಳಿದ ಒಂದು ಏನಿದೆ
ಅವರಿಗೆ 10% ಮೀಸಲಾತಿಯನ್ನು ನೀಡಲಾಗ್ತದೆ. ಓಕೆ, 2019ರ 103ನೇ ತಿದ್ದುಪಡಿಯು 15/6 ಮತ್ತು 16/6 ಅಂದರೆ 16ನೇ ವಿಧಿಯಲ್ಲಿ 6ನೇದ್ದು ಏನಪ್ಪ ಅಂತಂದರೆ ಈ ಒಂದು ವಿಧಿಗಳನ್ನು ಸೇರಿಸಿಗೆಸಿಂದ ಸಾಮಾನ್ಯ ವರ್ಗದವರಿಗೆ ಆರ್ಥಿಕ ಹಿಂದುಳಿದವರಿಗೆ 10% ಮೀಸಲಾತಿಯನ್ನು ನೀಡಲಾಗ್ತದೆ. ಓಕೆ, ನೆಕ್ಸ್ಟ್, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ನರ ನಾಮನಿರ್ದೇಶನವನ್ನು ರದ್ದುಪಡಿಸಿದಂಥ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 104ನೇ ತಿದ್ದುಪಡಿ ಆಗಿದೆ ನೋಡಿ. 104ನೇ ತಿದ್ದುಪಡಿ ಮಾಡುವ ಮೂಲಕ ಆಂಗ್ಲೋ ಇಂಡಿಯನ್ನರನ್ನು ನಾಮನಿರ್ದೇಶನ ಮಾಡೋದನ್ನು ರದ್ದು ಮಾಡಲಾಗ್ತದೆ. 2019ರಲ್ಲಿ 104ನೇ ತಿದ್ದುಪಡಿ ಮಾಡ್ತಾರೆ. ST SC ಮೀಸಲಾತಿಯನ್ನು 10 ವರ್ಷಗಳವರೆಗೆ ವಿಸ್ತರಣೆಯನ್ನು ಕೂಡ ಮಾಡ್ತಾರೆ ನೋಡಿರಿ. ಈ ಒಂದು ತಿದ್ದುಪಡಿಯಲ್ಲಿ 10 ವರ್ಷದವರೆಗೆ ವಿಸ್ತರಣೆಯನ್ನು ಮಾಡ್ತಾರೆ SC ST ವರ್ಗದವರಿಗೆ. ಜೊತೆಗೆ ಈ ಒಂದು ಆಂಗ್ಲೋ ಇಂಡಿಯನ್ ಯಾರು ನೇಮಕ ಮಾಡ್ತಿದ್ರು ಅವರನ್ನು ಕೂಡ ಶಾಸನಸಭೆಯಲ್ಲಿ ನೇಮಕ ಮಾಡೋದನ್ನು ರದ್ದುಪಡಿಸಲಾಗುತ್ತದೆ. ನೆಕ್ಸ್ಟ್, ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ ಭಾಷೆಗಳನ್ನು 8ನೇ ಅನುಸೂಚಿಗೆ ಸೇರಿಸಿದ ಪ್ರಮುಖ ತಿದ್ದುಪಡಿ ಯಾವುದಂತ ಕೇಳಿದ್ದಾರೆ. ಈ ಒಂದು ಬೋಡೋ, ಡೋಗ್ರೋ, ಮೈಥಿಲಿ, ಸಂತಾಲಿ ಇದಕ್ಕೆ ಸರಿಯಾದ ಉತ್ತರ 92ನೇ ತಿದ್ದುಪಡಿ ನೋಡ್ರಿ. 92ನೇ ತಿದ್ದುಪಡಿ 2003ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ತಿದ್ದುಪಡಿಯನ್ನು ಮಾಡಲಾಗುತ್ತೆ. 2003ರಲ್ಲಿ 92ನೇ ತಿದ್ದುಪಡಿ ಮಾಡಿಗೆಸಿಂದ ಏನು ಭಾಷೆಗಳಿದ್ದಾವೆ 22 ಭಾಷೆಗಳಲ್ಲಿ ಅವು 18 ಇವು 4 ಕೂಡ ಸೇರ್ಪಡೆ ಮಾಡಲಾಗುತ್ತೆ ನೋಡಿರಿ. ಅದು ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ 8ನೇ ಅನುಸೂಚಿಗೆ ಸೇರ್ಪಡೆ ಮಾಡಲಾಗ್ತದೆ. ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟಾಗುತ್ತೆ ಅಂದರೆ 22 ಭಾಷೆ ಆಗುತ್ತೆ ಅಂತಲೇ ಹೇಳ್ತೀವಿ. ನೆಕ್ಸ್ಟ್, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಇತ್ತೀಚಿನ ತಿದ್ದುಪಡಿ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 106ನೇ ತಿದ್ದುಪಡಿ. 106ನೇ ತಿದ್ದುಪಡಿ ಏನು ಹೇಳ್ತಪ್ಪ ಅಂತಂದರೆ ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡ್ತದೆ. ಇದು ಪ್ರಮುಖ ಇದೆ ನೋಡಿ. ಇತ್ತೀಚೆಗೆ ಈ ಒಂದು 2025ರಲ್ಲಿ TET ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಬೇಕಾದರೆ ಪೇಪರ್ ಹೋಗಿ ಚೆಕ್ ಮಾಡಿರಿ. 2025ರ ಒಂದು TET ಪರೀಕ್ಷೆ. ಓಕೆ, 106ನೇ ತಿದ್ದುಪಡಿ 2023ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಲಾಗ್ತದೆ. ಈ ಒಂದು ತಿದ್ದುಪಡಿ ಮಾಡಿಗೆಸಿಂದ ನಾರಿ ಶಕ್ತಿ ವಂದನ ಅಧಿನಿಯಮ ಎಂದು ಕರೆಯಲಾಗ್ತದೆ. ಈ ಒಂದು ತಿದ್ದುಪಡಿಯನ್ನು ಯಾವ ತಿದ್ದುಪಡಿಯನ್ನು ನಾರಿ ಶಕ್ತಿ ವಂದನ ಅಧಿನಿಯಮ ಎಂದು ಕರೆಯಲಾಗ್ತದಪ್ಪ ಅಂತ ಕೇಳಿದ್ರು ಪ್ರಶ್ನೆ. ಯಾವುದಂದರೆ 106ನೇ ತಿದ್ದುಪಡಿ ನೋಡ್ರಿ. ಇದು ಮಹಿಳೆಯರಿಗೆ ಏನಪ್ಪ ಅಂತಂದರೆ ಶಾಸನ ಸಭೆಗಳಲ್ಲಿ 33% ಮೀಸಲಾತಿ ನೀಡಬೇಕಂತ ಹೇಳ್ತದೆ. 33% ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡುವಂಥ ಪ್ರಮುಖ ತಿದ್ದುಪಡಿ ಯಾವುದಪ್ಪ ಅಂತಂದರೆ 106ನೇ ತಿದ್ದುಪಡಿ ಆಗಿರ್ತದೆ. ಅವರ ಪ್ರಶ್ನೆ, ಭಾರತೀಯ ಸಂವಿಧಾನ ರಚನಾ ಸಭೆಯನ್ನು ಯಾವ ಒಂದು ಯೋಜನೆ ಅಡಿಯಲ್ಲಿ ರಚಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಉತ್ತರವನ್ನು ನೀವೇನು ಮಾಡ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಈ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಇದು ಪ್ರಮುಖವಾಗಿ ಭಾರತ ಸಂವಿಧಾನದ ರಚನಾ ಸಭೆ ಯಾವ ಒಂದು ಯೋಜನೆ ಅಡಿಯಲ್ಲಿ ರಚಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಉತ್ತರವನ್ನು ಕಮೆಂಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯಾಗಿ ವಿಜ್ಞಾನ ಆಗಿರ್ಬೋದು, ಪ್ರಮುಖ ಏನು ಸಬ್ಜೆಕ್ಟ್ ಇದ್ದಾವೆ ವಿಜ್ಞಾನದ್ದು, ಇತಿಹಾಸದ ನಡೀತಿದೆ, ಇತಿಹಾಸದ ಕೂಡ ಮಾಡೋಣ. ಇತಿಹಾಸದ ಕೂಡ ದಿನನಿತ್ಯ ಇರುತ್ತೆ ನೋಡಿ. ಇಸ್ಲಾಂ ಧರ್ಮದ ಬಗ್ಗೆ ಇದೆ ಇವತ್ತೊಂದು, ನಿನ್ನೆದು. ನಂತರದಲ್ಲಿ ಭೂಗೋಳದ ಬರ್ತದೆ. ಭೂಗೋಳ ಏನು ಒಟ್ಟು GK ಟಾಪಿಕ್ಗಳು ಜೊತೆಗೆ ಬೇರೆ ಒಂದು ವಿಷಯಗಳನ್ನು ಕೂಡ ಹೇಳೋಣ. ಓಕೆ ಸ್ನೇಹಿತರೆ, ಈ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋ ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮೂಲಕ ಅದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ತಿಳಿಸಿ. ಜೊತೆಗೆ ಇದರ ಒಂದು ಉತ್ತರವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ವಿಡಿಯೋದಿಂದ ನಿಮ್ಮ ಒಂದು ಏನು ರಿಕವರಿ ಆಗಿದೆ ಅಂತ ಅಂದ್ಕೊತೀನಿ, ನೀವು ಓದಿದ್ದು ರಿವಿಷನ್ ಆದಂಗೆ ಆಗಿದೆ ಅಂತ ಅಂದ್ಕೊತೀನಿ. ಜೊತೆಗೆ ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ಪ್ರಮುಖವಾಗಿ ರಿಪೀಟೆಡ್ ಕ್ವೆಶ್ಚನ್ ಕೇಳಿದರೆ ಹಾಕಲು ಕೂಡ ಸುಲಭವಾಗುತ್ತದೆ. ಓಕೆ ಸ್ನೇಹಿತರೆ, ಎಲ್ಲರಿಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.